ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ರಾಜಧಾನಿ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಭವಿಷ್ಯದಲ್ಲಿ ಹೆಚ್ಚುವರಿ ತೆರಿಗೆಯ ಬಿಸಿಯನ್ನ ತಟ್ಟುವಂತಹ ಸಾಧ್ಯತೆ ಇದೀಗ ದಟ್ಟವಾಗ್ತಾ ಇದೆ. ನಗರದಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ಪ್ರಸ್ತಾಪಿಸಲಾಗಿರುವಂತಹ ಬೃಹತ್ ಎಲಿವೇಟೆಡ್ ಕಾರಿಡಾರ್ ಮತ್ತು ಫ್ಲೈಓವರ್ ಯೋಜನೆಗಳ ನಿರ್ಮಾಣ ವೆಚ್ಚವನ್ನ ಇದೀಗ ಸರಿದೂಗಿಸೋದಕ್ಕೆ ಆಸ್ತಿ ತೆರಿಗೆಯನ್ನ ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಿಸುವಂತೆ ಇದೀಗ ಯೋಜನೆಯನ್ನ ವಿಸ್ತೃತ ಯೋಜನಾ ವರದಿ ಅಂದ್ರೆ ಡಿಪಿಆರ್ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದೆ. ಎಲಿವೇಟೆಡ್ ಕಾರಿಡಾರ್ ಬರುವಂತಹ ಪ್ರದೇಶಗಳಲ್ಲಿ ಕನ್ವೀನಿಯಂಟ್ ಉತ್ತಮಗೊಂಡಂತೆ ಜಮೀನು ಹಾಗೂ ಮನೆಗಳ ಮೌಲ್ಯವೂ ಸಹ ಹೆಚ್ಚಾಗಿರೋದ್ರಿಂದ ಅದರ ಲಾಭ ಪಡೆಯುವಂತಹ ಮಾಲೀಕರಿಂದಲೇ ಈ ವೆಚ್ಚವನ್ನ ವಸೂಲಿ ಮಾಡೋದಕ್ಕೆ ಇದೀಗ ಸಾಕಷ್ಟು ರೀತಿಯ ಯೋಜನೆಗಳು ರೂಪುಗೊಂಡಿದೆ ಅಂತಾನೆ ಹೇಳ್ಬೋದು. ಇದೆಲ್ಲದೂ ಸಹ ಈ ವಸೂಲಿ ಮಾಡೋದು ಒಂದು ಕಡೆ ನ್ಯಾಯಸಮ್ಮತ ಅಂತ ಅಧಿಕಾರಿಗಳು ಸಹ ಇದೀಗ ವಾದವನ್ನ ಮಂಡಿಸಿದ್ದಾರೆ. ಇನ್ನು ಮುಖ್ಯವಾಗಿ ಇಂದಿರಾನಗರದ ಮೂಲಕ ಹಾದು ಹೋಗುವಂತಹ ಓಲ್ಡ್ ಮದ್ರಾಸ್ ರಸ್ತೆ ಮತ್ತು ಹೊಸೂರು ರಸ್ತೆ ಎಲಿವೇಟೆಡ್ ಕಾರಿಡಾರ್ನ ಡಿಪಿಆರ್ ಪ್ರಕಾರ ಈ ಮಾರ್ಗದಲ್ಲಿ ನೇರವಾಗಿ ಟೋಲ್ ಸಂಗ್ರಹಿಸೋದು ಪ್ರಮುಖವಾಗಿ ಪ್ರಾಯೋಗಿಕವಾಗಿ ಅಸಾಧ್ಯ ಆಗ್ತಾ ಇದೆ. ಈ ಕಾರಿಡಾರ್ ನಿರಂತರವಾಗಿರೋದೇ ಮಧ್ಯ ರ್ಯಾಂಪ್ಗಳು, ಅಸ್ತಿತ್ವದಲ್ಲಿರುವಂತಹ ಫ್ಲೈಓವರ್ಗಳು ಹಾಗೂ ರಸ್ತೆಗಳನ್ನು ಒಳಗೊಂಡಿರುತ್ತದೆ. ಇಂತಹ ವಿನ್ಯಾಸದಲ್ಲಿ ಟೋಲ್ ಪ್ಲಾಜಾಗಳನ್ನು ಸ್ಥಾಪಿಸಿರೋದ್ರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಆಗುವುದಲ್ಲದೆ ಅದರ ನಿರ್ವಹಣಾ ವೆಚ್ಚ ಕೂಡ ಭರಿಸುವಷ್ಟು ಆದಾಯ ಬರುವುದಿಲ್ಲ. ಹೀಗಾಗಿ ಈ ಯೋಜನೆಗಳನ್ನ ಇಪಿಸಿ ಮಾದರಿಯಲ್ಲೇ ಸರ್ಕಾರವೇ ನಿರ್ಮಿಸಲಿದ್ದು ಸಾರ್ವಜನಿಕರಿಗೆ ಇವು ಸಂಪೂರ್ಣ ಟೋಲ್ ಮುಕ್ತ ಆಗ್ತಾ ಇದೆ. ಇನ್ನು ಟೋಲ್ನಿಂದ ಬರದ ಆದಾಯವನ್ನ ಸರಿದೂಗಿಸೋದಕ್ಕೆ ಇದೀಗ ವ್ಯಾಲ್ಯೂ ಕ್ಯಾಪ್ಚರ್ ಫೈನಾನ್ಸ್ನಿಂದ ತತ್ವದ ಅಡಿಯಲ್ಲಿ ಇದೀಗ ಕಾರಿಡಾರ್ ಬರುವಂತಹ ಸುತ್ತಮುತ್ತಲಿನ ವಲಯದ ಆಸ್ತಿಗಳ ಮೇಲೆ ಹೆಚ್ಚುವರಿ ಲೇವಾದೇವಿ ಅಥವಾ ಸೆಸ್ಸನ್ನು ವಿಧಿಸಲು ಇದೀಗ ಪ್ರಸ್ತಾಪಿಸಲಾಗಿರುವಂಥದ್ದು. ಪ್ರಸ್ತುತ ಚಾಲ್ತಿಯಲ್ಲಿರುವಂತಹ ಆಸ್ತಿ ತೆರಿಗೆ ವ್ಯವಸ್ಥೆಯಲ್ಲಿ ಇದನ್ನು ಸೇರಿಸಿರೋದ್ರಿಂದ ಸರ್ಕಾರಕ್ಕೆ ನಿರಂತರ ಹಾಗೂ ಸ್ಥಿರವಾದಂತಹ ಆದಾಯ ನೋಡೋದಾದ್ರೆ ಸಾಕಷ್ಟು ರೀತಿಯಲ್ಲಿ ಹರಿದು ಬರುವಂತಹ ಸಾಧ್ಯತೆಯೂ ಸಹ ಕಂಡು ಬರ್ತಾ ಇರುವಂಥದ್ದು. ಇದರ ಬಗ್ಗೆ ವರದಿಯೂ ಸಹ ಆಗಿರುವಂಥದ್ದು. ಇನ್ನು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ನೋಡೋದಾದ್ರೆ ಲಿಮಿಟೆಡ್ ವತಿಯಿಂದ ಇದೀಗ 13,262 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 126 ಕಿಲೋಮೀಟರ್ ಉದ್ದದ 11 ಎಲಿವೇಟೆಡ್ ಕಾರಿಡಾರ್ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಇದೀಗ ಅನುಮೋದನೆಯನ್ನ ನೀಡಲಾಗಿದೆ. ಇದರಲ್ಲಿ ಒಟ್ಟಾರೆಯಾಗಿ 9 ಫ್ಲೈಓವರ್ಗಳು ಸಹ ಸೇರ್ಕೊಂಡಿರುವಂಥದ್ದು. ಇದೆಲ್ಲದರ ಹೊರೆಯನ್ನ ಇದೀಗ ಆ ಸುತ್ತಮುತ್ತ ಇರುವಂತಹ ಜಾಗ ಏನಿದೆ, ಅಲ್ಲಿರುವಂತಹ ಸೈಟ್ಗಳೇನಿದೆ, ಅಲ್ಲಿರುವಂತಹ ಜಮೀನುಗಳೇನಿದೆ, ಇದರ ಮೇಲೆ ಇವಾಗ ಫ್ಲೈಓವರ್ ಆಗಿರ್ಬೋದು, ಕಾರಿಡಾರ್ ಆಗಿರ್ಬೋದು, ಇವೆಲ್ಲವೂ ಸಹ ಬಂದಾಗ ಅಲ್ಲಿರುವಂತಹ ಪ್ಲೇಸ್ಗಳ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಇದೇ ರೀತಿ ನಾವು ಸಾಕಷ್ಟು ರೀತಿಯಲ್ಲಿ ನಾವು ನೋಡಿದ್ದೀವಿ. ಒಂದು ಕಡೆ ಏನೋ ಬೆಳವಣಿಗೆ ಆಗ್ತಾ ಇದೆ ಅಂತ ಸುತ್ತಮುತ್ತ ಇರುವಂತಹ ಜಾಗಗಳ ಬೆಲೆಯೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಅವ್ರು ಹೇಗೋ ಹಣ ಹೆಚ್ಚಿಗೆ ಬರುತ್ತೆ, ಅವರ ಮೇಲೇನೆ ಸಹ ಇವಾಗ ನಾವು ಟ್ಯಾಕ್ಸ್ನ ಹಾಕ್ಬೋದು, ಅವರೇ ಹೆಚ್ಚುವರಿ ಟ್ಯಾಕ್ಸನ್ನು ಕಟ್ಟಲಿ ಅನ್ನುವಂತಹ ಮಾತುಗಳನ್ನು ಇದೀಗ ಆಡಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.